ಇದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಕೆಲಸ ಪುಣ್ಯದ ಕೆಲಸವಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಮತ್ತು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಮುರಳಿ ಮೋಹನ್ ಹೇಳಿದರು. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಾಳೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎತ್ತಿನಹೊಳೆ ಕುಡಿಯುವ ನೀರಿನ ಮೊದಲ ಹಂತದ ನೀರೆತ್ತುವ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. 2014ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎತ್ತಿನಹೊಳೆ ಕುಡಿಯುವ ನೀರು ಯೋಜನೆಗೆ ಚಾಲನೆ ನೀಡಿತ್ತು. ಸುಮಾರು 10 ವರ್ಷಗಳ ನಂತರ 2024ರಲ್ಲಿ ಯೋಜನೆಯು ಪೂರ್ಣಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಯೋಜನೆಯನ್ನು ಲೋಕಾರ್ಪಣೆ ಮಾಡುತ್ತಿರುವುದು ತುಂಬಾ ಸಂತಸದ ವಿಷಯ ಎಂದು ಹೇಳಿದರು. ರಾಜ್ಯದ 7 ಜಿಲ್ಲೆಗಳು ಕುಡಿಯುವ ನೀರನ್ನು ಒದಗಿಸುವ ಒಳ್ಳೆಯ ಕಾರ್ಯಕ್ಕೆ ಕ್ಷೇತ್ರದ ಜನರು ಭೂಮಿ, ಮನೆ, ಮಠಗಳನ್ನು ತ್ಯಾಗ ಮಾಡಿದ್ದಾರೆ ಎಂದು ಹೇಳಿದ ಅವರು, ಎತ್ತಿನಹೊಳೆ ಯೋಜನೆಯಿಂದಾಗಿ ಸಕಲೇಶಪುರ ಕ್ಷೇತ್ರಗಳಲ್ಲಿ ಈವರೆಗೂ ರಸ್ತೆಯನ್ನು ಕಾಣದ ಕುಗ್ರಾಮಗಳು ಮೂಲಭೂತ ಸೌಕರ್ಯ ರಸ್ತೆ ಲಭಿಸಿದೆ ಎಂದು ಹೇಳಿದರು. ಇನ್ನಷ್ಟು ಗ್ರಾಮಗಳಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಲೋಕಾರ್ಪಣೆ ನಂತರ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾನ್ಯ ಸಚಿವರೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸುವ ಮೂಲಕ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದು ಭರವಸೆಯನ್ನು ನೀಡಿದ ಅವರು, ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ನಾಳೆ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸುಮಾರು 20,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ತಾಲೂಕಿನಿಂದ 5,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುತ್ತಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರು, ಕಾಂಗ್ರೆಸ್ ಮುಖಂಡರಾದ ಬೈಕೆರೆ ದೇವರಾಜ್, ಸೈಯದ್ ಮುಫೀಜ್, ವಿಜಯಕುಮಾರ್, ಕಲ್ಗಣೆ ಪ್ರಶಾಂತ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. 23 ತನಕ ಏನು ಕೆಲಸ ಆಗಿದೆ ಅಂತ ಹೇಳಿ ಅವರು ವಿರೋಧ ಮಾಡ್ತಕ್ಕಂಥವ್ರು ಇದನ್ನ ಕೇಳಬೇಕು. ಯಾಕಂದ್ರೆ ಸಕಲೇಶಪುರಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮ ಮುಂದೆ ಆಗಿದೆ, ನಮ್ಮ ಕಣ್ಣು ಕಾಣ್ತಾ ಇದೆ. ಇವತ್ತು ಆಳ್ವಳ್ಳಿ ಕಡರಲ್ಲಿ ಅದೆಲ್ಲ ನಾವು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀರು, ಸಕಲೇಶಪುರದ ನೀರು ಅನ್ನೋದಕ್ಕಿಂತ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನ ಲಿಫ್ಟ್ ಮಾಡ್ತಾ ಇದೆ. ಈ ಯೋಜನೆಯಿಂದ ಸಕಲೇಶಪುರಕ್ಕೂ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ. ಮತ್ತೆ ಏನೇನು ರೈತರು, ಸಾಕಷ್ಟು ರೈತರು ಇವತ್ತು ಎತ್ತಿನಹೊಳೆ ಯೋಜನೆಯಿಂದ ಸಾಕಷ್ಟು ಪರಿಹಾರ ಬಂದಿದೆ. ಸಾಕಷ್ಟು ಜನಕ್ಕೆ ಇನ್ನೂ ಪರಿಹಾರ ಬರಬೇಕಾಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹತ್ರ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಸೊ ನಮ್ಮ ಭಾಗದ ಜನರಿಗೆ ಸಕಲೇಶಪುರದಲ್ಲಿ ಆಗಿರ್ತಕ್ಕಂಥ ಏನು ಅನಾಹುತಗಳಾಗಿದ್ದಾವೆ ಇವೆಲ್ಲ ಕೂಡ ಪರಿಪೂರ್ಣವಾಗಿ ನೀವು ಕೆಲಸ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀವಿ. ಈಗಾಗಲೇ ಸರ್ಕಾರದಲ್ಲಿ 2 ತಿಂಗಳಲ್ಲಿ ಒಂದು ಮೀಟಿಂಗ್ ತಗೊಂಡಿದ್ರು ಡಿ.ಕೆ. ಸಾಹೇಬರು ಬಂದು. ಅವತ್ತು ಕೂಡ ಹೇಳಿದ್ದಾರೆ, ನೀರು ಲಿಫ್ಟ್ ಆಗ್ಲಿ, ಲಿಫ್ಟ್ ಆದ್ಮೇಲೆ ಈ ಭಾಗಕ್ಕೆ ಏನೇನು ಅನುದಾನ ಮಾಡಬೇಕು, ಅನುದಾನ ಕೊಡಬೇಕು, ಇವೆಲ್ಲ ಕೂಡ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ, ಸಾರ್ವಜನಿಕರ ಹತ್ರ ಚರ್ಚೆ ಮಾಡಿ, ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದಕ್ಕೆ ನಾವು ಯಾವತ್ತೂ ಬದ್ಧರಾಗಿರ್ತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ದಾರೆ. ಇವತ್ತು ಕೂಡ ಮಾತಿನಂತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗ್ಬೋದು ಆ ಮಾತಿನ ಮೇಲೆ ನಿಲ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ.